ಸೊ ಗೈಸ್, ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಪ್ಪಿ ನಾವು? ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಫೇವ್ರೆಟ್ ಪ್ಲೇಸ್ ತಿಮ್ಮಪ್ಪನ ಬೆಟ್ಟಗೆ. ನೋಡಿ, ಈಗಾಗಲೇ 4:07 ಆದರೂ ಇನ್ನೂ ಮನೇಲೇ ಇದ್ದೀವಿ. ಅಲ್ಲಿ ನೋಡ್ರಿ 6 ಗಂಟೆ ಕ್ಲೋಸು ತಿಮ್ಮಪ್ಪನ ಬೆಟ್ಟ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಕರೆಕ್ಟಾಗಿ ಆ ಆ್ಯಂಗಲ್ ಸೆಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂಚೂರು ಮುಂದೆ ಹೋಗಿ ನಾನು ಚೆಕ್ ಮಾಡ್ತೀನಿ ಹೇಗಿದೆ, ಯಾಕಂದರೆ ನಾನು ಹಾಕಿರೋ ಲಾಸ್ಟ್ ವೀಡಿಯೋಲಿ ಪರ್ಫೆಕ್ಟಾಗಿ ಸ್ವೀಟ್ ಸ್ಪಾಟ್ ಆ್ಯಂಗಲ್ ಸಿಕ್ಕಿರಲಿಲ್ಲ ಇನ್ನೂ ನನಗೆ. ಸೊ ಈ ಸರಿ ಚೆಕ್ ಮಾಡೋದು ನೋಡೋಣ. ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ನನ್ನ ಬರ್ಡೇ ರೈಡು ಗಾಯ್ಸ್. ಏನೇನೋ ಪ್ಲ್ಯಾನ್ ಮಾಡಿದ್ವಿ, ಕೊನೆಗೆ ಇಲ್ಲೇ ಹೋಗೋಣ ಇವತ್ತು. ಒಂದು ಈವ್ನಿಂಗ್ ಸನ್ಸೆಟ್ ನೋಡ್ಕೊಂಬರೋಣ ಅಂತ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ನಾನಿವಾಗ ಚೆಕ್ ಮಾಡಿದೆ, ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಪರ್ಫೆಕ್ಟಾಗಿದೆ. ನನಗೆ ಹೇಗೆ ಬೇಕಿತ್ತೋ ಹಾಗೇ ಇದೆ ಅಂತ ನೋಡಿದ್ದೀನಿ, ಕರೆಕ್ಟಾಗೈತೆ. ಸೊ ಇವಾಗ ನಾವು ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಬೇಕಲ್ಲ ತಿಮ್ಮಪ್ಪನ ಬೆಟ್ಟ. ಆ್ಯಕ್ಚುಲಿ 6 ಗಂಟೆಗೇನೋ ಕ್ಲೋಸ್. ಲಾಸ್ಟ್ ಟೈಮ್ ಹೋದಾಗ ನಾವು ಟೈಮ್ ಗೊತ್ತಿರಲಿಲ್ಲ. ನಾವು ಒಂದು 6 ಗಂಟೆಗೆ ಒಂದು 10 ನಿಮಿಷ ಇದ್ದಂಗೆ ಹೋಗಿದ್ವಿ. 10 ನಿಮಿಷನ 5 ನಿಮಿಷನ ಇದ್ದಂಗೆ ಹೋಗಿದ್ವಿ. ಸೊ ಇದೇ 5 ನಿಮಿಷನ ಅಲ್ಲಿ ಸ್ಪೆಂಡ್ ಮಾಡ್ಕೊಂಡು ಬಂದಿದ್ವಿ. ಇವತ್ತೂ ಬೇಗನೆ ಬಿಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ 1.5 ಅವರ್ ಅಂತ ಮ್ಯಾಪ್ ತೋರಿಸೈತೆ. ನೋಡಬೇಕು ನಮಗೆ ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ ಅಂತ. ಆ್ಯಕ್ಚುಲಿ ಇಲ್ಲೆಲ್ಲ ಬರೀ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ದೇ ಇರುತ್ತೆ. ನೋಡೋಣ. ಆ್ಯಂಡ್ ಗೈಸ್, ನಾವು ಆವಾಗಲೇ ಹೇಳ್ದಂಗೆ ನಾವು ಹೊರಟಿರೋದು ತಿಮ್ಮಪ್ಪನ ಬೆಟ್ಟಕ್ಕೆ. ಸೊ ಏನಕ್ಕೆ ತಿಮ್ಮಪ್ಪನ ಬೆಟ್ಟ ಅಂತ ಅಂದರೆ, ಬೆಂಗಳೂರಿಂದ ತುಂಬ ನಿಯರ್ ಗೈಸ್ ಇರೋದು. ಆ್ಯಂಡ್ ಪ್ಲೇಸ್ ಒಂದು ಆ್ಯಂಡ್ ಏನಂತಾರೆ, ನನಗೆ ಪರ್ಸ್ನಲ್ ಆಗಿ ತುಂಬ ಫೇವ್ರೆಟ್ ಪ್ಲೇಸ್ ಇದು. ಯಾಕಂತಂದರೆ ಅಲ್ಲಿ ಹೋದಾಗ ಏನೋ ಗೊತ್ತಿಲ್ಲ, ಅದು ಎಷ್ಟು ಸಖತ್ತಾಗಿರುತ್ತೆ. ವೈಬ್ಸ್ ಅಂತ ಅಂದರೆ ಫುಲ್ ಪೀಸಾಗಿರುತ್ತೆ. ಎಷ್ಟು ಗಾಳಿ, ಎಷ್ಟು ಸೈಲೆಂಟಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಪೀಸ್ ಅನಿಸುತ್ತೆ ಗೊತ್ತಾ. ಮೈಂಡೆಲ್ಲ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನನಗೆ ಅದೇನೋ ಗೊತ್ತಿಲ್ಲ, ಯಾವ ಪ್ಲೇಸ್ಗೆ ಹೋದರೂ ನನಗೆ ಹಂಗೆ ಮನಸ್ಸಿಗೆ ಇದುವರೆಗೂ. ಬಟ್ ಈ ಪ್ಲೇಸ್ಗೆ ಅಂದರೆ ಕುತ್ಕೊಂಡ್ರೆ ನನಗೆ ಎದ್ದು ಬರೋಕ್ಕೆ ಮನಸ್ಸೇ ಆಗೋಲ್ಲ. ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಇನ್ನೂ ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಾವು ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ, ಸ್ವಲ್ಪ ಬೇರೆ ರೀಸನ್ನಿಂದ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಸುಮ್ಮನೆ ಆಗಿ. ಆಮೇಲೆ ಅನ್ನಿಸ್ತು ಹೆಂಗೂ ಬರ್ಡೆ, ನನ್ನ ಫೇವ್ರೆಟ್ ಪ್ಲೇಸ್ ಕೂಡ, ನಮ್ಮಿಬ್ಬರಿಗೂ ಇಷ್ಟನೇ ಅದು. ಅದಕ್ಕೋಸ್ಕರ ಅಲ್ಲೇ ಹೋಗಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಬೇಗ ರೆಡಿ ಆದ್ವಿ ಮಧ್ಯಾಹ್ನದಿಂದ. ಸೊ ನಿಮಗೆ ಗೊತ್ತಿದ್ದಂಗೆ ಬೆಂಗಳೂರಿಂದ ಒಂದು 60 to 70 ಕಿಲೋಮೀಟರ್ಸ್ ಆಗುತ್ತೆ ರಾಮನಗರ ಹೋಗಿಬಿಟ್ಟು ಅದ್ರ ಒಳಗಡೆ ಸ್ವಲ್ಪ ದೂರ ಹೋಗಬೇಕು. ಆ್ಯಂಡ್ ಇದು ಸನ್ಸೆಟ್ಟಿಗೆ ಮತ್ತು ಸನ್ರೈಸಿಗೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು 3 years ಬ್ಯಾಕ್ ಒಂದ್ಸತಿ ಹೋಗಿದ್ವಿ, ಆಮೇಲೆ 1 year ಬ್ಯಾಕ್ ಒಂದ್ಸತಿ ಹೋಗಿದ್ವಿ, ಮತ್ತು ಇವಾಗ ಹೋಗ್ತಾ ಇರೋದು. ಇದು ನಮ್ಮ 3rd ಟೈಮ್ ನಾವು ಹೋಗ್ತಾ ಇರೋದು. ಆ್ಯಂಡ್ ನನಗೆ ಸನ್ರೈಸ್ದು ಅಷ್ಟು ಐಡಿಯಾ ಇಲ್ಲ, ಯಾಕಂತಂದರೆ ನಾವು ಇದುವರೆಗೂ ಸನ್ರೈಸ್ಗೆಲ್ಲ ಹೋಗೇ ಇಲ್ಲ ಗೈಸ್. ಬೆಳಗ್ಗೆ ಆಲ್ಮೋಸ್ಟ್ ಹೋಗಿಲ್ಲ. ಸೊ ಸನ್ಸೆಟ್ಟಿಗಂತೂ ನಾನು 100% ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಎಂಥ ಮಸ್ತ್ ವೈಬ್ ಬಂದರೆ ನಿಜವಾಗ್ಲೂ ಒಂದ್ಸತಿ ಹೋಗಿ ಫೀಲ್ ಮಾಡಿ ನೋಡಿ. ಇವತ್ತು ಇನ್ನೂ ಲೇಟಾಗಿತ್ತಲ್ವ, ಸನ್ಸೆಟ್ ಅಂತೂ ಪಕ್ಕ ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ, ಇನ್ನು ಸ್ವಲ್ಪ ಬೇಗ ಬಿಡಬೇಕಿತ್ತು ಅಂತ ಅನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ 6 o'clock ಏನೋ ಕ್ಲೋಸ್ ಆಗುತ್ತೆ. ನೋಡೋಣ, ಸದ್ಯ ಇವತ್ತು ಬೇಗ ಕ್ಲೋಸ್ ಆಗದೆ ಇದ್ದರೆ ಸಾಕು ಅಂತ ಕೇಳ್ಕೊತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಆಗಿಲ್ಲ. ಜಸ್ಟ್ ಒಂದು 15 minutes ಏನೋ ಅಷ್ಟೇ ನಮಗೆ ಟೈಮ್ ಸಿಕ್ಕಿದ್ದು. ಯಾಕಂದರೆ ಲೇಟಾಗಿ ಹೋಗ್ಬಿಟ್ಟಿದ್ವಿ, ಆಮೇಲೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಸೊ ನೋಡೋಣ, ಇವತ್ತಾದರೂ ಬೇಗ ಹೋಗ್ತೀರಾ ಅಂತ. ಸೊ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು. ನಮಗೂ ಆಸೆ ಇದೆ ತುಂಬ ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಫೋಟೋ ಎಲ್ಲ ತೊಗೊಂಬರ್ಬೋದು. ಫೋಟೋ ಎಲ್ಲ ಸಖತ್ತಾಗಿ ಬರುತ್ತೆ ಗೈಸ್. ಅದಕ್ಕೆ ಫೋಟೋ ಎಲ್ಲ ತೊಗೊಂಬರ್ಬೋದು, ವೀಡಿಯೋ ಮಾಡ್ಕೊಂಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ.
ಹೆಂಗೋ ಬೇಗ ಹೋದರೆ ಸಾಕು ಆ್ಯಂಡ್ ಸ್ವಲ್ಪ ಲೇಟಾಗಿ ಕ್ಲೋಸ್ ಮಾಡಿದ್ರೆ ಸಾಕು. ಅಲ್ಲಿ ಸ್ಟ್ರಿಕ್ಟಾಗಿ 6 ಗಂಟೆ ಅಂದರೆ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೆ ವೆದರು ನೋಡಿ ಗೈಸ್, ಬ್ಯಾಂಗ್ಳೂರ್ ವೆದರ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇವತ್ತು ಸ್ವಲ್ಪ ಬಿಸಿಲಿದೆ, ಮೋಡ ಇದೆ, ಚೆನ್ನಾಗಿದೆ. ಸೊ ಈ ವೆದರಲ್ಲಿ ಒಳ್ಳೆ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಆಗುತ್ತೆ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಒಂದು ಒಳ್ಳೆ ವೈಬ್ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಿಮಗೆ ಪ್ಲೇಸ್ನ ತೋರಿಸ್ತೀನಿ ಗೈಸ್ ಹೇಗಿದೆ ಏನು ಅಂತ. ಆ್ಯಂಡ್ ಟ್ರಕ್ಕಿಂಗ್ ಪ್ಲೇಸ್ ಥರ, ಬಟ್ ತುಂಬ ಟ್ರಕ್ ಮಾಡೋದೇನು ಏನೂ ಇಲ್ಲ. ಸೊ ಆಫ್ ರೋಡಿಂಗ್ ಥರ ಇರುತ್ತೆ. ಬೈಕೆಲ್ಲ ಆದರೆ ಆಫ್ ರೋಡಿಂಗ್ ಬೈಕ್ಸ್ ಎಲ್ಲ ಆದರೆ ಏನಂತಾರೆ ಈಸಿಯಾಗಿ ಬೆಟ್ಟದ ಮೇಲೇ ಹತ್ತಿಸ್ಕೊಂಡು ಹೋಗ್ಬಿಡ್ಬೋದು. ಸೊ ನಮ್ಮದು R15 ಒಂದು ಸತಿ 2 ಸರಿ ಹಚ್ಚಿದ್ದೀವಿ, ಬಟ್ ಅಲ್ಲೊಂದು ಹಂಪ್ ಥರ ಇದೆ ಆಯಿತಾ. ಬೆಟ್ಟ ಹತ್ತುವಾಗ ಸ್ವಲ್ಪ ಅದೇನೋ ಪೈಪ್ಲೈನ್ ಥರದ್ದದೇನೋ ಕೊಟ್ಟಿದ್ದಾರೆ ಅವರು ನೀರಿನ ವಾಟರ್ ಟ್ಯಾಂಕಿಗೆ, ಅದು ಕೆಳಗಡೆ ತಾಗುತ್ತೆ ನಮ್ಮ R15ಗೆ. ಸೊ ಒಂದು ಸತಿ ಏನೋ ಹಚ್ಬಿಟ್ಟು ನಾವು ಸ್ಕ್ರ್ಯಾಚ್ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಹೋದ ಸತಿ ಹೋದಾಗ ಅಲ್ಲೇ ಕೆಳಗಡೆನೇ ಪಾರ್ಕಿಂಗ್ ಎಲ್ಲ ಇರುತ್ತೆ. ಸೊ ಅಲ್ಲೇ ಪಾರ್ಕಿಂಗ್ ಮಾಡ್ಕೊಬೋದು. ಸೊ ಅಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಮೇಲೆ ಹತ್ತಿ ಹೋಗಬೇಕು. ಒಂದು 10-15 ಹೆಜ್ಜೆ ಗೈಸ್ ಅಷ್ಟೇ. ತುಂಬ ಬೆಟ್ಟ ಹತ್ತಬೇಕು, ಕಾಲು ನೋವುತ್ತೆ, ಅದೆಲ್ಲ ಇರಲಿ. ಒಂದು 2 ಸೆಕೆಂಡ್, ಒಂದು 2 ಸೆಕೆಂಡ್ ಅಲ್ಲ, ಒಂದು 2 ನಿಮಿಷ ಅಂತ ಅಂದ್ಕೊಳ್ಳಿ. 2 ನಿಮಿಷದಲ್ಲಿ ಹತ್ಬೋದು. ಸೊ ಒಳ್ಳೆ ವೆದರು, ಅದರಲ್ಲಿ ಇದು ಬರ್ಡೇ ಬೇರೆ. ಸೊ ಅದೊಂದು ಖುಷಿ ನನಗೆ. ನನ್ನ ಬರ್ಡೇಗಿಂತ ಏನೋ ಒಂಥರ ಯಾರು ಬರ್ಡೇ ಆದರೂ ಏನು ಅದೊಂಥರ ಸೆಲೆಬ್ರೇಷನ್ ಇರುತ್ತಲ್ವ ಮನೇಲಿ, ಒಂಥರ ಖುಷಿ ಇರುತ್ತೆ. ಬೀಚಲ್ಲಿ ಬಿಸಿಲಿದೆ ನೋಡಿ. ಸೊ ಸನ್ಸೆಟ್ ಆಗ್ತಾ ಬಂತು. ಆ್ಯಂಡ್ ಹೊಸತಿ ಏನಾಗುತ್ತೆ ಗೊತ್ತಾ ಗೈಸ್, ನಾನು ಹೇಳಿದ್ನಲ್ವ ಲೇಟಾಗಿ ಬೇರೆ ಬಿಟ್ಬಿಟ್ಟಿದ್ದ, ಆಮೇಲೆ ಫುಲ್ಲಿ ಟ್ರಾಫಿಕ್ ಬೇರೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಒಂದು ಸೇಮ್ ಕರೆಕ್ಟು ಅವಾಗೂ ಅಷ್ಟೇ ಏನೋ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೇ ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು, ಹೋಗೋಕ್ಕೆ ಆಗಿಲ್ಲ. ಸುಮಾರು ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಆಗಿಬಿಟ್ಟು ಆಮೇಲೆ ಗಾಡಿ ಪೆಟ್ರೋಲ್ ಬೇರೆ ಹಾಕ್ಸ್ಬಿಟ್ಟಿತ್ತು. ಒಂದು ಪೆಟ್ರೋಲ್ ಬಂಕ್ ಹೋದ್ವಿ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ಆಂದಿಗೆ ಹೋಗ್ತಾ ಇನ್ನೊಂದು ನಿಂತ್ಕೊಂಡು ಹೋಗೋಷ್ಟು ಅಲ್ಲಿ ತುಂಬ ರಶ್ ಇತ್ತು. ಅಲ್ಲಿ ನಿಂತ್ಕೊಂಡು ಹೋಗೋ ಅಷ್ಟರಲ್ಲಿ ನನಗಂತೂ ಪಕ್ಕ ಅನಿಸಿತ್ತು ನಾನು ಹೋಗಲ್ಲ ಅಂತ. ಆಂದಿಗೆ ಹೋಗ್ತಾನೇ ಆಲ್ಮೋಸ್ಟ್ ಸನ್ಸೆಟ್ಟೆಲ್ಲ ಏನಂತಾರೆ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೇ ಸನ್ಸೆಟ್ ನೋಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು ಇನ್ನು 10 ನಿಮಿಷ ಅಷ್ಟೇ ನಿಮಗೆ ಟೈಮು, 6 ಗಂಟೆ ಕ್ಲೋಸ್ ಆಗುತ್ತೆ, ಕೆಳಗೆ ಬಂದುಬಿಡ್ಬೇಕು ಅಂತ. ಹಂಗೂ ಇವ್ರ ಪಾಪ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 5-10 ನಿಮಿಷ ಓಕೆನಾ, ಲೇಟ್ ಆದರೂ ಪರವಾಗಿಲ್ವಾ ಅಂತ. ಅವರು ಇಲ್ಲ ಸರ್, ನಾನು ಗೇಟ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸೊ ನೀವು 6 ಗಂಟೆನೇ ಲಾಸ್ಟು. ಆಮೇಲೆ ಅಲ್ಲಿ ಗೇಟ್ ಇರುತ್ತೆ ಗೈಸ್, ಆ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅವಾಗ ಎಂಟ್ರಿ ಇರಲ್ಲ. ಅಲ್ಲಿ ಒಬ್ಬರು ಇರ್ತಾರೆ ಪಾರ್ಕಿಂಗ್ ಎಲ್ಲ ಮಾಡಿಸೋದಕ್ಕೆ. ಆಮೇಲೆ ಅದಕ್ಕೆ ಅಂತಲೇ ಲಾಸ್ಟ್ ಅವರು 6 ಗಂಟೆಗೇನೋ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವರು ಗೇಟ್ ಕ್ಲೋಸ್ ಮಾಡಿದರೆ ನಾವು ಹೋಗೋದಕ್ಕಾಗಲ್ಲ. ಸೊ ಆ ಕಡೆ ಈ ಕಡೆ ಯಾವುದೂ ರೋಡ್ ಇಲ್ಲ, ಒಂದೇ ರೋಡ್ ಇರೋದು. ಆ ಕಡೆ ಈ ಕಡೆ ಜಾಗನೂ ಇಲ್ಲ ಗಾಡಿಯಿಂದ ಹೋಗೋದಕ್ಕೆ. ಅದಕ್ಕೇ ಒಂದು 10 ನಿಮಿಷ ಸುಮ್ಮನೆ ಹಿಂಗೆ ಕೂತ್ಕೊಂಡು ಒಂದು 2 ನಿಮಿಷ ಹೋಗಿ ಬಂದ್ಬಿಟ್ವಿ. ಬರ್ಲಿಲ್ಲ ಅಂದರೆ ಎಲ್ಲರೂ ಬಂದವರೆಲ್ಲ ಹೋಗ್ತಾಯಿದ್ರು, ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ. ಆಮೇಲೆ ಅಂದ್ಕೊಂಡು ನೆಕ್ಸ್ಟ್ ಅವಾಗ ಬಂದಾಗ ಬೇಗ ಬರೋಣ ಅಂತ. ಇವತ್ತೂ ಅಷ್ಟೇ ಬೇಗ ಹೋಗಬೇಕು ಅಂತ ಅಂದ್ಕೊಂಡೇ ಆಲ್ಮೋಸ್ಟ್ ಲೇಟ್ ಆಗಿಬಿಡ್ತು. ನನಗೆ ಇಲ್ಲಿ ಟೈಮ್ ನೋಡಿದಾಗೆಲ್ಲ ನಂಬದೇ ಬೇಜಾರು. ಇಲ್ಲ 4:15 ಆಗಿತ್ತು, ಎಷ್ಟೊತ್ತಿಗಪ್ಪ ಹೋಗ್ತೀವಿ, ಅಟ್ಲೀಸ್ಟ್ 1 ಅವರ್ ಅದು ಸಿಗುತ್ತಾ ಅಂತ ನನಗೆ. 4:15 ಒಂದು 5-5:15 ಒಳಗಡೆ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಎಲ್ಲೂ ನಮಗೆ ಆಲ್ಮೋಸ್ಟ್ ಟ್ರಾಫಿಕ್ ಸಿಕ್ಕಿಲ್ಲ ಅಂತ. ಬಟ್ ಇಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಸ್ವಲ್ಪ ಸಿಗ್ನಲ್ಗಳು ಸಿಗುತ್ತೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಅಂದರೆ ಟೈಮ್ ಜಾಸ್ತಿ ತೊಗೋಬೋದು, ಬಟ್ ಹೇಳೋಕ್ಕಾಗಲ್ಲ. ಅದರಲ್ಲಿ ಇವತ್ತು ಗೌರ್ಮೆಂಟ್ ಹಾಲಿಡೇಸ್ ಇತ್ತಲ್ವಾ, ಮೊಹರಮ್ಗೇನೋ. ಸೊ ಅದಕ್ಕೆ ಅಂದ್ಕೊಂಡ್ವಿ ಟ್ರಾಫಿಕ್ ಇರುತ್ತೆ, ಕಷ್ಟ ಆಗುತ್ತೆ ಹೋಗೋದು, ಜನ ಜಾಸ್ತಿ ಇರ್ತಾರೆ, ವೆಹಿಕಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲರಿಗೂ ರಜೆ ಇದ್ದವಾಗ ಆಲ್ಮೋಸ್ಟ್ ಎಲ್ಲರೂ ಆಚೆ ಹೋಗೋಕ್ಕೆ ಪ್ಲ್ಯಾನ್ ಮಾಡೇ ಒಂದು ದಿನ ಸಿಕ್ಕಿದೆ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಓಕೆ, ಮೇ ಬಿ ಜಾಸ್ತಿ ಕಂಪ್ನಿಗಳಿಗೆಲ್ಲ ಆಲ್ಮೋಸ್ಟ್ ಲೀವ್ ಇರಲ್ಲ, ಕೆಲವೊಂದಕ್ಕೆ ಮಾತ್ರ ಇರುತ್ತೆ. ಸೊ ಮೇ ಬಿ ಅದಕ್ಕೆ ಅನಿಸುತ್ತೆ ಇವತ್ತು ಅಷ್ಟೊಂದು ಇಲ್ಲ ಅಂದರೆ ಆಗಲೇ ಬೆಳಗ್ಗೆನೇ ಎಲ್ಲ ಹೋಗ್ಬಿಟ್ಟಿರ್ತಾರೆ, ಇನ್ನು ಒಂದು 6-7 ಗಂಟೆಗೆ ರಿಟರ್ನ್ ಬರ್ತಾರೆ. ಸೊ ಈ ಮಧ್ಯದಲ್ಲಿ ನಮಗೆ ಖಾಲಿ ಇರ್ಬೋದು, ಆ ಥರನೂ ಅಂದ್ಕೊಂಡಿದ್ದೀನಿ.
ಸೊ ಅದಕ್ಕೆ ಇವಾಗ ಪೆಟ್ರೋಲ್ ಹಾಕ್ಸೋದೆಲ್ಲ ಏನೂ ಇಲ್ಲ ಈಗ ಸೀದಾ ಹೋಗೋದು ಮುಂದೆ ಕೆಲಸ ಗೈಸ್. ನೋಡಿ ಗೈಸ್ ನಾಯಿ ಮರಿ ನಂಗೆ ಎತ್ಕೊಂಡು ಹೋಗ್ತವ್ರೆ. ಅಂಕಲ್ ಆ್ಯಂಡ್ ಇಸ್ ಡಾಗಿ. ಆ್ಯಕ್ಚುಲಿ ಎತ್ಕೊಂಡು ಹೋದ್ರೇ ಸೇಫ್ ಗೈಸ್, ಯಾಕಂದರೆ ವೆಹಿಕಲ್ ಓಡಾಡ್ತಾ ಇರುತ್ತಲ್ವ ಪಾಪ ಅವ್ರಿಗೂ ಗೊತ್ತಾಗಲ್ಲ. ಸೊ ನೀಟಾಗಿ ನೋಡೋಕ್ಕೆ ಒಂದು ಫುಲ್ಲಾಗಿ ಕರ್ಕೊಂಡೋದ್ರೆ ಬೆಸ್ಟ್. ಸೊ ನಾವು ನಮ್ಮ ಮನೇಲಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀವಿ, ಅದೊಂದು ಟೆನ್ಷನ್ ನಿಮಗೆ, ಬೇಗ ಹೋಗಬೇಕು ಅಂತ. ಆ್ಯಂಡ್ ನಮ್ಮ ರಾವಣ್ಗೂ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರನೇ ನಾವು ಆಲ್ಮೋಸ್ಟ್ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಹೋಗೋದು. ಬಟ್ ಏನು ಮಾಡೋದು, ಒಂದು ಕಡೆ ಹೋಗಿಲ್ಲ ಅಂದರೆ ಇವ್ರಿಗೆ ಬೇಜಾರು. ಇವ್ರದ್ದೇನಪ್ಪ ಅಂತ ಅಂದರೆ ಇವ್ರಿಗೆ ಈ ಥರ ರೆಸ್ಟೋರೆಂಟ್ಗೆ ಹೋಗೋದು ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಏನಿದ್ರು ನೇಚರ್, ಮನೆಯಿಂದ ಆಚೆ ಇರಬೇಕು, ಇಲ್ಲ ಊರಿಂದ ಆಚೆ ಇರಬೇಕು ಅವ್ರ ಬರ್ಡೇಗೆ. ಸೊ ಅವ್ರಿಗೆ ಪ್ರತಿ ವರ್ಷವೂ ಅವ್ರಿಗೆ ಅದೇ ಪ್ಲ್ಯಾನ್ ಇರುತ್ತೆ, ಅದಕ್ಕೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಬೆಳಗ್ಗೆನೇ ಹೊರಡಬೇಕಿತ್ತು, ಆಲ್ಮೋಸ್ಟ್ ಬೆಳಗಿನ ಅರ್ಲಿ ಮಾರ್ನಿಂಗೇ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಬಟ್ ಅದೇ ಅವನು ಹುಷಾರಿರ್ಲಿಲ್ವಲ್ಲ ನಿನ್ನೆಯಿಂದನೂ, ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬೇಡ ಅವನು ಹುಷಾರಾಗಲಿ ಆಮೇಲೆ ಹೋಗೋಣ ಅಂತ. ಸೊ ಅವನು ಟ್ಯಾಬ್ಲೆಟು ಸಿರಪ್ಪೆಲ್ಲ ಹಾಕಿದ್ದೀವಿ ಅವನಿಗೆ, ಸೊ ಅವ್ನು ಬೆಟರಾಗಿದ್ದಾನೆ ಇವಾಗ. ಸೊ ಅದಕ್ಕೋಸ್ಕರ ಇಲ್ಲೇ ಹತ್ತಿರ ಇರೋದಕ್ಕಾದರೂ ಹೋಗಿ ಬಂದುಬಿಡೋಣ ಅಂತಂದರೆ, ನಾಳೆ ನಾಡ್ದು ಹೋದರೆ ಆ ಬರ್ಡೇ ವೈಬು ಅದು ಇರಲ್ಲ. ಆ್ಯಂಡ್ ಅವ್ರಿಗೂ ಖುಷಿ ಇರಲ್ಲ, ಅದೊಂಥರ ನಾರ್ಮಲ್ ಡೇಸಲ್ಲಿ ಹೋಗೋ ಥರ ಇರುತ್ತೆ. ಒಂದು ಸ್ಪೆಷಲ್ ಡೇಸ್ ಅನ್ನೋ ಒಂದು ಫೀಲ್ ಸಿಗಲ್ಲ ಅಂತ ಆಗುತ್ತೇನೋ ಅಂತ. ಅದಕ್ಕೆ ನಾನೇ ಪ್ಲ್ಯಾನ್ ಮಾಡಿದೆ, ಬೇಗ ಹೋಗಿ ಬೇಗ ಬಂದುಬಿಡೋಣ, ಹೆಂಗೂ ಹತ್ತಿರ ಇರುತ್ತಲ್ಲ ಅಂತ ಹೇಳಿ. ಬಸ್ಸವ್ರಿಗೆ ಲೆಫ್ಟು ಬೇಕು ರೈಟು ಬೇಕು ರೋಡು. ಚಿಕ್ಕಮರಿ ಎಲ್ಲ ಆದರೆ ನಾವು ಚಿಕ್ಕನ್ ಇರ್ತಾ ಅವನ್ನ ಗಾಡೀಲಿ ಹಾಕೊಂಡು ತಿರುಗ್ತಿದ್ವಿ. ಸೊ ಇವಾಗ ಅವನ್ನ ಹಾಕೊಬೇಕು ಅಂದರೆ ಕಾರ್ ತೊಗೋಬೇಕು. ಸೊ ಆದಷ್ಟು ಬೇಗ ಕಾರ್ ತೊಗೊಂಡು ಅವ್ರನ್ನೆಲ್ಲ ಕೂರಿಸ್ಕೊಂಡು ಹೋಗೋ ಥರ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಸೊ ಇದು ನನ್ನ ವಿಶ್. ಅಲ್ಲೊಂದು ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾ ಇವ್ರು ಹಾಕ್ಕೊಂಡಿದ್ದಾರಲ್ವಾ, ನಾನು ರೈಟ್ ಸೈಡ್ ಬಂದು ತಪ್ಪು ಮಾಡಿದೆ. ರೈಟಲ್ಲಿ ಚೆನ್ನಾಗಿದೆ, ಏನಾಗಲ್ಲ, ಮಿಸ್ಟೇಕ್ಸ್ ಹ್ಯಾಪನ್. ನಮ್ಮ ಹೆಣ್ಮಕ್ಳಿಗೆ ಇನ್ನೇನು ಕೆಲಸ ಗೈಸ್, ಹಿಂದೆ ಗಾಡೀಲಿ ಕೂತ್ರೆ ಬೇರೆ ಏನಕ್ಕೂ ಹೋಗುತ್ತೋ ಎಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಒಂದು ತಿನ್ನೋ ವಿಷಯದಲ್ಲಿ ಹೋಗುತ್ತೆ. ಏನಿದೆ, ಏನು ಸಿಗುತ್ತೆ ವೆರೈಟಿ ಡಿಫ್ರೆಂಟಾಗಿ ಏನಾದ್ರು ಇದೆಯಾ ಅಂತ. ಅದು ಬಿಟ್ಟರೆ ನನ್ನ ಕಣ್ಣು ಹೋಗೋದೇ ಈ ಬಟ್ಟೆ ಅಂಗಡಿ ಮೇಲೆ. ಏನು ಬಟ್ಟೆ, ಆ ಬಟ್ಟೆ, ಈ ಬಟ್ಟೆ, ಯಾವ ಬಟ್ಟೆ, ಇದು ಚೆನ್ನಾಗಿದೆ ನೆಕ್ಸ್ಟ್ ಅದು ತೊಗೊಳ್ಳೋಣ, ಹೆಂಗೆ ತೊಗೊಳ್ಳೋಣ ಅಂತ ನಮ್ಮ ಕಣ್ಣು ರಫ್ ಅಂತ ಹೋಗುತ್ತೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಲ್ಲಿಗೆ. ಆಯಿತು ಅಂತ ಇವಾಗ ಇವ್ರು ಸ್ವಲ್ಪ ಸ್ಪೀಡಪ್ ಆಗ್ತಾ ಇದ್ದಾರೆ, ಬೇಗ ಹೋಗೋಣ ಅಂತ. ಸೊ ಬಟ್ ಸಿಟಿ ಒಳಗಡೆನೇ ಇದ್ದೀವಲ್ಲ, ಸೊ ಜಾಸ್ತಿ ಇದೆ ವೆಹಿಕಲ್ಸು. ಆ್ಯಂಡ್ ಇದು ಚಿಕ್ಕ ರೋಡ್ ಬೇರೆ, ಒಂದು ಬಸ್ ಬಂದ್ಮೇಲೆ ಒಂದು ರೋಡ್ ಫುಲ್ ಆಗಿಬಿಡುತ್ತೆ ನೋಡಿ. ಮುಂದೆ ಹೋಗ್ತಿದೆ ಬಸ್ಸು, ಅದೇ ಒಂದು ರೋಡ್ ಫುಲ್ ಇದೆ, ಈಗ ಇನ್ನು ಕಾರು. ಸೊ ಲೇಟಾಗಿ ಆಗುತ್ತೆ ಆಬ್ವಿಯಸ್ಲಿ. ಸೊ ನೀವು ಬೇಗ ಬಿಡಿ ಸ್ವಲ್ಪ. ಏನು ತಗೋತೀಯಪ್ಪಿ? ನಾರ್ಮಲ್ ಗೊತ್ತಲ್ಲ, ನಾವು ಇಲ್ಲಿ ಬಂದರೆ ತಗೊಳ್ಳೋದೇ ಟೇಸ್ಟ್. ನೋಡೋಣ ಈ ಸತಿ ಅದೇ ಟೇಸ್ಟ್ ಇರುತ್ತಾ ಬೇರೆ ಅಂತ. ಹಾಂ, ಯಾಕಂದರೆ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಬರ್ತಾ ಇರೋದು. ಬನ್ನಿ ಮತ್ತೆ ತಗೊಳ್ಳಿ. ಆಗಿದೆ. ನೋಡಬೇಕು ಈ ಸರಿ ಟೇಸ್ಟ್ ಅದೇ ಇದೆಯಾ ಏನೋ ಅಂತ. ಸೇಮ್ ಟೇಸ್ಟ್ ಇದ್ದರೆ ಇನ್ನೊಂದು 4 ತೊಗೊಂಡು ಹೋಗೋದು ಆಯ್ತಾ. ಲಾಸ್ಟ್ ಟೈಮ್ ಹಂಗೆ ಅಂದ್ಕೊಂಡಿದ್ದೀವಿ, ಕ್ಲೋಸ್ ಆಗ್ಬಿಟ್ಟು. ಬ್ಯಾಗಲ್ಲಿ ಜಾಗ ಇದೆಯಾ? ಹೆಂಗಾಯ್ತು ಎಲ್ಲಿ ರಿಪೇರ್ ಅಂತೂ ಮಾಡಲ್ಲ, ಇವೆಲ್ಲ ಹೆಂಗೆ ತೊಗೊಂಡು ಹೋಗ್ತಾ ಇದೀನೋ ಅಷ್ಟು ವಾಪಸ್ಸು ಸೀದಾ ಬಂದು ನಮ್ಮ ಮನೆಗೆ ಎಷ್ಟು ಹೋಗುತ್ತೆ. ಈ ಬ್ಯಾಗಲ್ಲಿ ಇಷ್ಟು ಕೆಪಾಸಿಟಿ ಹಿಡಿಯುತ್ತೆ ಅಂತಲೇ ಗೊತ್ತಿರಲಿಲ್ಲ.
ಹಾಂ ಆಯ್ತು ಕಣ್ರಿ, ಆಯ್ತು ಜಾಗ ಬಿಡ್ರಿ. ಆ್ಯಂಡ್ ನಮ್ಮ ಗಾಡಿ ಬ್ಯಾಟ್ರಿ ಬೇರೆ ವೀಕ್ ಆಗುತ್ತೆ. ಓ ಇಲ್ಲ, ಸ್ಟಾರ್ಟ್ ಆಯಿತು. ಬ್ಯಾಟ್ರಿ ಚೆನ್ನಾಗಿದೆ. ಸುಟ್ಟೆಕರು ಆ್ಯಂಡ್ ಈ ಹೋಟ್ಲಲ್ಲಿ ನಮಗೆ ಚಿತ್ರಾನ್ನ ಇಷ್ಟ. ಚಿತ್ರಾನ್ನ ತಿಂದಿದ್ದಲ್ಲ ಒಂದ್ಸಲಿ ಗುರು ಬೆಳಗ್ಗೆ. ಹಾಂ, ನಿಂದಿದೆಯಾ ನಿಂದು? ನಿಂದು ನಾನು ಜೋತ್ ಬಿಡಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಇಲ್ಲಿ ಬಿಸಿಲು. ಸೆಟ್ ಆಗೋದಿನ್ ಯಾವಾಗ ಆಗೋರು? ನೋಡೋ ಇನ್ನು ತಲೆ ಮೇಲೆ ಅವನೇ ಅಲ್ಲ, ಜಸ್ಟ್ ಕೇಳಿದೆ ಅಷ್ಟೇನೆ. ಸೆಟ್ಟಿಂಗ್ ಅಲ್ಲ. ಎಂಟ್ರೆನ್ಸಲ್ಲಿ ಎಂಟ್ರಿ ಆಗಿಬಿಡ್ತಾ ಇದ್ದೀವಿ. ಅಳಿಲು ಮನೆಗಳೆಲ್ಲ ಮಸ್ತಾಗಿ ಒಂಥರ ಲೈಟ್ ಹೆಂಗೆ ಹೊಡಿತೈತೆ ಬಿಸಿಲು. ಅಲ್ಲಿ ಮೊದಲು ಒಂದು ಗೋಪುರ ಬೇರೆ ಕಾಣಿಸ್ತೈತೆ ದೇವಸ್ಥಾನದ್ದು. ಆ್ಯಂಡ್ ನಾವು ಒಂದ್ಸರಿ ಗಾಡಿ ಹತ್ತಿದ್ವಿ, ನಮ್ಮದು ಹೊಸದರಲ್ಲೇ ಗಾಡಿ ಸ್ಕ್ರ್ಯಾಚ್ ಆಗೋಯ್ತು. ನಮ್ಮದು ಕೆಳಗಡೆ ಪಾಟ್ ಬರುತ್ತೆ. ಹಚ್ಚೋಣ ಗಾಡಿ? ಆಲ್ರೆಡಿ ಒಂದು ಸ್ಕ್ರಾಚ್ ಇದೆ ಆಗಲೇ ಗಾಡಿ ಮೇಲೆ. ಇಲ್ಲಿ ಅಣ್ಣ ಎಷ್ಟು? ಸನ್ಸೆಟ್ ಆದ ತಕ್ಷಣ ನೋಡ್ಬೇಕು ಕೆಳಗಡೆ. ಎಷ್ಟು ಟೈಮ್ ಏನಾರು ಆಯ್ತಾ? 6:30ಗೆ ಗೇಟ್ ಕ್ಲೋಸ್ ಮಾಡ್ಬೇಕು ನನ್ನ ಲೆಕ್ಕ. ಓಕೆ ಸರಿ. ನಾವು ಬಂದಿರೋದೇ ಸನ್ಸೆಟ್ಗೆ. 6 ಗಂಟೆ ಕ್ಲೋಸ್ ಆಯಿತು. ಸರಿ, 5 ನಿಮಿಷ ಟೈಮ್ ಸಿಕ್ಕಿದ್ದು. ಏನಾಗುತ್ತೆ ಗೊತ್ತಾ, ಒಂದೊಂದಿನ ಒಂಥರ ಆಗುತ್ತೆ. ಹಾಂ ಪ್ಲೀಸ್, ಟೋಟಲ್ 6 ಗಂಟೆ ಅಂತೂ ಮಿನಿಮಮ್ಮು. ಥ್ಯಾಂಕ್ಸ್ ಅಣ್ಣ. ಹೆಲ್ಮೆಟ್ ಎತ್ಕೊಂಡ್ಬಿಡ್ತೀಯ? ಇಲ್ಲೇ ಸರ್ ಲಾಕ್ ಮಾಡೋಣ. ಹಾಂ ಹೌದೌದು. ಅದಕ್ಕೆ ಮೊದಲೇ ಕಳಿಸ್ತಾ ಇರೋದು. ಮೊನ್ನೆ ಒಬ್ಬ ಏನು ಮಾಡ್ದ ಗೊತ್ತಾ, ನಾನೇ ಹೋಗಿ ಕರೆದು ಬಂದಿದ್ದೀನಿ. ಎದ್ದೋನು 7:30 ಅದು ಕೆಳಗಡೆ ಬರಲಿಲ್ಲ ಗೇಟ್ ಹತ್ರಕ್ಕೆ. ಸೊ ನೀವೆಲ್ಲರನ್ನು ಕಳಿಸ್ಬಿಟ್ಟೆ ಹೋಗ್ಬೇಕು ನೀವು ಇಲ್ಲಿಂದ. ನಿಮ್ಗೆ ಒಳ್ಳೆ ಡ್ಯೂಟಿ. ಹಾಂ ಹೌದೌದು, ಕರೆಕ್ಟ್. ಸೊ ಗೈಸ್, ನೀವು ಅಷ್ಟೇ ಬಂದರೆ ಇಲ್ಲಿ ಏನು ಟೈಮ್ ಇರುತ್ತೆ ಆ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡಿ. ಸೊ ನಾನೀಗ ಕ್ಯಾಮ್ರಾನ ಮೌಂಟ್ ಮಾಡೋದು ಜಾಗ ಚೇಂಜ್ ಮಾಡ್ಕೊತೀನಿ. ಓಕೆ, 6:30 ಕ್ಲೋಸ್ ಮಾಡಬೇಕು. ಏನೋ ಮಿಸ್ ಆಗಿದೆ ಒಂದು 10 ನಿಮಿಷ. ಏನು ರಿಸರ್ಸ್ಕೋ ಪಾಸಸ್ಕೋ ಹೋಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ. 10 ನಿಮಿಷ ಕಾಯ್ತೀನಿ. ಅದು ಬಿಟ್ಟು ನಿನ್ ಗಂಟೆ ಕಾಯಿದ್ರೆ ಹೌದು. ಇವತ್ತು ವೀಕ್ ಡೇ ಅಂದ್ಬಿಟ್ಟು ಕಡಿಮೆ ಜನ ಇದ್ದಾರೆ, ವೀಕೆಂಡಲ್ಲಿ ಜಾಸ್ತಿ ಇರ್ತಾರಲ್ಲ. ಗಾಡಿಗಳು ನಿಲ್ಸಕ್ಕೆ ಜಾಗ ಇರೋಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ವೀಕ್ ಡೇ ನಲ್ಲಿ ಬರೋ ಜನ ಲೈಟ್ ಹೋಗೋದು, ವೀಕೆಂಡ್ ಅಲ್ಲಿ ಬರ್ತಾರಲ್ಲ ಪಟಾಪಟ್ ಟೈಮಿಂಗ್ಸ್ ಹೋಗು, ಅವರೇ ಮುಂದೆ ಕಳೆದಿರ್ತಾರೆ ಆಚೆಗೆ. ಅಂದ್ರೆ ನೆಕ್ಸ್ಟ್ ಡೇ ಮತ್ತೆ ಹೋಗ್ಬೇಕಲ್ಲ ಕೆಲಸಕ್ಕೆ. ನೋಡಿ ಗೈಸ್, ಇಲ್ಲಿ ಪಾರ್ಕಿಂಗ್ ಮಾಡಿ ನಂಗೆ ಬೇಕು ಮೈಕ್ ಹುಷಾರು. ಫಸ್ಟ್ ಟೈಮ್ ಮೈಕ್ನ ಮೌಂಟ್ ಮಾಡಿದ್ದೀವಿ. ಮೌಂಟ್ ಮಾಡಿದ್ದೀವಿ ಎಲ್ಲಿಗೆ? ಇನ್ನು ಸಿಗಿಸ್ಕೊಂಡಿದ್ದೀವಿ ಮೈಕ್ನ. ಇದು ಮ್ಯಾಗ್ನೆಟ್ ಹಾಕೊಂತೀಯ ಮೈಕ್ಗೆ? ಮೇಡಮ್ ಲಾಕ್ ಮಾಡಿರಲಿಲ್ಲ, ನೀನು ಇದನ್ನು ಕರೆಕ್ಟಾಗಿ ಹಾಕ್ಬೇಕಷ್ಟು.
ಓ ಅದು ನಾನು ಇನ್ನೂ ಕಲಿತಾ ಇದ್ದೀನಿ. ಹಾಂ, ನಾನು ಏನಕ್ಕೆ ಹಿಂಗೆ ಐತೆ ನೋಡಿ ಗೈಸ್, ಏನು ಮಸ್ತಾಗಿದೆ, ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ, ಸನ್ಸೆಟ್ ಆಗ್ತಾಯಿದೆ. ಸೊ ಈ ಥರ ಜಸ್ಟ್ ಒಂದು ಸ್ವಲ್ಪ ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ನೋಡಿದ್ದೀನಿ ನಾನು ಮೈಕ್ನ ಹಿಂಗೆ ಹಾಕೊಂಡು ಹಿಂಗೆ ಹಾಕೋತೀವಿ. ಬಟ್ ನೋಡ್ಕೊತಾ ಇರಬೇಕು, ಭಯ ನನಗೆ ಎಲ್ಲಿ ಬಿಟ್ಕೊಡ್ತೀನೋ ಅಂತ. ಎಸ್, ನಾವಿಬ್ರು ಸೇಮ್ ಪಿಂಚ್ ಆಲ್ಮೋಸ್ಟ್ ಏನು ಸೇಮ್ ಪಿಂಚ್ ಅಲ್ಲ. ಸೊ ಬಟ್ ಇದು ಏನಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಹಾಂ, ನನ್ನ ಹತ್ರ ಈ ತೊಗೊಂಡಿರೋದು ನಂಗೆ ನೆನಪಿಲ್ಲ. ನನಗೆ ತೊಗೊಂಡಿದ್ದು ನೆನಪಿತ್ತು, ನಾನು ಇವ್ನು ನನಗಿರಲಿಲ್ಲ. ನನ್ನ ನೆನಪಿತ್ತು, ಇದ್ದ ಹಾಕೊಂಡ್ರೆ. ಆ್ಯಂಡ್ ನಾನು ಗೈಸ್ ಏನು ಮಾಡಿದ್ದೀನಿ ಅಂದರೆ, ನಮ್ಮ ಫ್ರಂಟಲ್ಲಿ ಒಂದು ಕ್ಯಾಮ್ರಾ ಐತೆ, ಅದನ್ನು ಆಫ್ ಮಾಡಿದ್ದೆ. ಸೊ ಇವಾಗ ನಾನು ಅದನ್ನು ಆನ್ ಮಾಡ್ತೀನಿ. ನಾವು ನೋಡಬೇಕಲ್ಲ ನಾವು ಹೆಂಗೆ ಕಾಣಿಸ್ತೀವಿ ಅಂತ. ಆ್ಯಂಡ್ ಕ್ಯಾಮ್ರಾದಲ್ಲಿ ಮುಂದೆ ಮೌಂಟ್ ಮಾಡಿದಾಗ ಅದು ಏನು ಬೇಡ ಅಂದ್ಬಿಟ್ಟು ಅದನ್ನು ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿದಾಗ ಬೇಡ ಅಂತ ಆಫ್ ಮಾಡಿದ್ದೆ. ಸೊ ಇವಾಗ ಬೇಕಾಗುತ್ತೆ. ಆ್ಯಂಡ್ ಮೇಡಮ್ ಹೇಗಿದೆ? ಒಂದು ವರ್ಷ ನೋಡಿ ಗೈಸ್, ಇಲ್ಲೇ ನಮ್ಮ ಗಾಡಿ ಹೊಡೆದಿದ್ದು, ಇಲ್ಲೇ ಹೊಡೆದಿದ್ದು ಸರಿಗೆ ಹೊಡಿತು. ಅದಕ್ಕೆ ಹೆಂಗೆ ಹೊಡಿತು ಅಂದರೆ, ಹೊಸ ಗಾಡಿ ಹೊಸದ್ರಲ್ಲಿ ಬಂದಿರೋದು, ಅದೇ ಸ್ಕ್ರ್ಯಾಚ್ ಸರಿಗೆ ಬಿತ್ತು ಮಾತ್ರ. ಗಾಡಿ ತೊಗೊಂಡ ತಕ್ಷಣ ಫಸ್ಟ್ ಬಂದಿದೆ ಈ ಪ್ಲೇಸ್ ಅನ್ಸುತ್ತೆ. ಹಾಂ, ಇಲ್ಲ ಅದು ನೆನಪಿಲ್ಲ ಫಸ್ಟ್ ಎಲ್ಲಿ ಬಂದು ಹೋಗಿದ್ವಿ ಅಂತ. ಗಾಡಿ ತೊಗೊಂಡು ಫಸ್ಟ್ ನಿಮ್ಮ ಊರಿಗೆ ಹೋಗಿದ್ದು. ಅಲ್ಲ ಗುರು, ಬ್ಯಾಂಗ್ಳೂರು ಸರೌಂಡಿಂಗ್ಸ್ ನಾವು ತಿರುಗಾಡಬೇಕಾದ್ರೆ. ಹಾಂ ನೋಡಿ ಏನು ಕಾಣಿಸ್ತೈತೆ. ನೀವು ನೋಡಿ ಗೈಸ್, ಸಕ್ಕತ್ತಾಗಿದೆ ಎಲ್ಲ, ಗ್ರೀನರಿ. ಇವಾಗ ಮಳೆ ಬಂದಿರುತ್ತಲ್ವಾ, ಹಾಂ ಅದಕ್ಕೆ ಗ್ರೀನ್ ಜಾಸ್ತಿ ಇದೆ. ಗ್ರೀನ್ ಜಾಸ್ತಿ ಬರ್ತಾ ದಾರಿ ಇರೋ ನೋಡ್ದಾ, ಗ್ರೀನರಿ ಜಾಸ್ತಿ ಇತ್ತು. ನೀವು ಫೋಟೋಶೂಟ್ಗೆಲ್ಲ ಬರ್ತಾರೆ. ಹಾಂ, ನಾವು ಬಂದಿದ್ವಿ ಒಂದ್ಸರಿ. ನೋಡಿ ಅಷ್ಟೆಲ್ಲ ಇಲ್ಲ, ತುಂಬ ಟ್ರೆಕ್ಕಿಂಗ್ ಇಷ್ಟೇ. ಹತ್ತು ಬಂದು ಇಷ್ಟೊತ್ತು ಅಷ್ಟೆಲ್ಲ ಸುಸ್ತಾಗಿ ಹೋಗಿರುತ್ತೆ ನಮಗೆ. ನಾವು ಇತ್ತೀಚೆಗೆ ಓಡಾಡೋದಿಲ್ಲ. ಹಾಂ, ಕೂತ್ ಕೆಲಸ ಮಾಡಿ ಕೆಲಸ ಮಾಡಿ ನಾವು ಬಂದಾಗ ಜಾಸ್ತಿ ಅಲ್ಲೇ ಕೂರೋದು. ಇದೆ ಅದೇ ಜಾಗದಲ್ಲೆಲ್ಲ ಅದೇ ಸರಿಯಲ್ಲಿ ಏನೋ ಬಿದ್ದೈತೆ ಗಾಜಿ ಗೀಜೆಲ್ಲ. ಪೀಸ್ ನೋಡಿ ಥರ ಪೀಸ್. ಸತಿ ಬಂದ ಅಲ್ಲೆಲ್ಲ ಇತ್ತು, ಅಲ್ಲೆಲ್ಲ ಫೋಟೋಸ್ ತಗೊಂಡು ಮೇಲೆಲ್ಲ ಮಲ್ಕೊಂಡು ತಗೊಂಡಿರೋ ನೆನಪು ಅಲ್ವಾ? ಹೌದು, ಅಲ್ಲೆಲ್ಲ ಹೋಗಿದ್ದು. ಆ್ಯಂಡ್ ಬೈಕಲ್ಲಿ ಬಂದಾಗ ಗೈಸ್ ಆ ಎಂಡೋರ್ಗೂ ಹೋಗ್ತಾರೆ ಎಷ್ಟೊಂದು ಜನ. ಹೋಗಿ ಹಾಂ, ಫೋಟೋ ತಗೊಂಡು ಬರ್ತಾರೆ, ಕ್ಲಿಯರ್ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಇಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿದೆ ನೋಡು. ಹಾಂ, ಕರೆಕ್ಟಾಗೈತಿ. ಆ್ಯಂಡ್ ನಾವು ಇಬ್ಬರು ಬಂದಿದ್ವಿ, ಡಬಲ್ಸಲ್ಲಿ ಗಾಡಿನಲ್ಲಿ ಹತ್ತಿಸಿದ್ವು, ಅದಕ್ಕೆ ಮೇ ಬಿ ಟಚ್ ಆಯ್ತೆ ನಾವು ಹೊತ್ತು. ಇಲ್ದಿರೋ ಟಚ್ ಆಗ್ತಿರ್ಲಿಲ್ಲ. ಹಂಗನ್ಬಿಟ್ಟು ಬೇಜಾನು ಅಫೋರ್ಡ್ ಮಾಡಿದ್ದೀವಿ ಗೈಸ್ ನಾವು. ಬಟ್ ಇದೊಂದೇ ನಮಗೆ ಸಖತ್ ಗಾಡಿ. ಸನ್ಸೆಟ್ ಈ ಕಡೆ ಇದೆ. ಈ ಕಡೆ ಹಾಕ್ಬೇಕಿತ್ತು. ಏನಕ್ಕೆ? ಹಾಂ, ನಾನು ಈ ಕಡೆ ನೋಡಿದ್ದೆ ನೆನಪು. ಇವಾಗ ಇದಲ್ವಾ, ಅದೇನೋ ಇದು ಚೇಂಜ್ ಆದಾಗ ಅದೇನೋ ಚೇಂಜ್ ಆಗುತ್ತಲ್ಲ. ಸಪ್ತಮಿಲಿ ಹೇಳ್ತಾರಲ್ಲ ಗೈಸ್, ಏನಂತ ಪಥ ಚೇಂಜ್ ಮಾಡ್ತಾನೆ ಸೂರ್ಯ ಅಂತ ಆ ಥರ ಅನ್ಸುತ್ತೆ. ಬಟ್ ಕಡಿಮೆ ಇದ್ದಾರೆ, ಅಲ್ಲೊಬ್ರು ಇಲ್ಲೊಬ್ರು ಜನನೇ ಇಲ್ಲ. ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ವ್ಲಾಗ್ ಮಾಡೋರು, ಮೋಟೋ ವ್ಲಾಗ್ಸ್ ಮಾಡೋರು ಅವ್ರು ಬಂದು ವ್ಲಾಗ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಟೈಮ್ ಏನೋ ಬಂದವಾಗ ಅವರು ಬರ್ತಾರೆ. ಸೆಕೆಂಡ್ ಟೈಮ್ ಬಂದಾಗ ಯಾರು ಮಲಯಾಳಿ, ಕೇರಳ ಇಂದನೋ ಯಾವುದೋ ಬೇರೆ ಲ್ಯಾಂಗ್ವೇಜ್ ಅವರು ವ್ಲಾಗ್ ಮಾಡ್ತಾ ಇದ್ರು, ನೆನಪಿದ್ಯಾ? ಹೌದೌದು, ಇವಾಗ ನಾವು ಮಾಡ್ತಾ ಇದ್ದೀವಿ. ಹಾಂ, ನಾವು ನೋಡ್ಕೊಂಡು ಹೋಗಿದ್ದೀವಿ ಹೋದ ಸತಿ. ಈ ಸತಿ ನಾವು ಮಾಡ್ತಾ ಇದ್ದೀವಿ. ಕೂತ್ಕೊಳ್ಳೋಣ, ಎಲ್ಲಿ ಕೂತ್ಕೊತೀರಿ? ಮಾಮೂಲಿ ಅಲ್ಲೇ ಕೂತ್ಕೊಳ್ಳೋಣ ಜಾಗಕ್ಕೆ. ಅಲ್ಲೇ ಅಷ್ಟೇ ಗೈಸ್, ನಾವು ಇಲ್ಲಿ ಬಂದಾಗ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ನಾವು ಓಡಲ್ಲ, ಪೀಸಾಗಿ ಆ ನೇಚರ್ನ ಎಂಜಾಯ್ ಮಾಡಬೇಕು, ಅಷ್ಟೇ ಕೆಲಸ. ಅಂತಾರೆ ಮೊದಲು ಒಂದೆರಡು ಕ್ಲಿಕ್ ಮಾಡ್ಕೊಳ್ಳೋಣ. ಎಸ್ ನೋಡಿ ಹೇಗಿದೆ ಗೈಸ್, ಅದೆರಡು ಬಂಡೆ ಕಲ್ಲು. ನಾನು ಬೇರೆ ನೋಡ್ರಿ ಇದು ಬೇರೆ ಕರೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ
ಪೀಸಾಗಿ ಕೂತ್ಬಿಡೋದು ಡ್ಯೂಟಿಲಿ. ಚೆನ್ನಾಗಿದೆ ಇವತ್ತೊಂಥರ ಬಿಸಿಲು, ಇನ್ನು ಸನ್ಸೆಟ್ ಬೇಜಾನ್ ಟೈಮ್ ಐತೆ. ಸೊ ಅಲ್ಲಿವರೆಗೂ ನಮಗೆ ಟೈಮು ಸೂರ್ಯ ಬೇರೆ ಕಣ್ಣು ಹೊಡಿತಾನೆ ಅವನೇ. ಬಟ್ ಏನು ಗೊತ್ತಾ, ಫೋಟೋಸ್ ಎಲ್ಲ ಸಖತ್ತಾಗಿ ಬರುತ್ತೆ ಗಾಯ್ಸ್. ರೀಲ್ಸ್ ಎಲ್ಲ ಮಾಡ್ಬೋದು, ನೀವು ಫೋಟೋ ತಗೋಬೋದು, ಆಮೇಲೆ ಫೋಟೋಶೂಟ್ ಎಲ್ಲ ಮಾಡ್ಕೊಬೋದು. ಅವಾಗೇನು ಬಂದಿಲ್ಲ ಫೋಟೋಶೂಟ್ಗೆ, ಬರ್ತಾರೆ ಎಲ್ಲ ವೀಕೆಂಡ್ ಫೋಟೋಸ್ ಎಲ್ಲ ತಗೋತೀನಿ. ನಾವು ಸ್ಟೋರಿ ಅಪ್ಲೋಡ್ ಮಾಡೋಕ್ಕೆ ಬೇಕಲ್ಲ. ನಾವು ವೀಕೆಂಡಲ್ಲಿ ಬರಲ್ಲ, ನಾವೇನಿದ್ರು ವೀಕ್ ಡೇಸಲ್ಲಿ ಮಾತ್ರ ಬರೋದು. ಕಣ್ಣೆ ಬಿಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ. ಈ ಕಡೆ ತಿರ್ಕೊಬೇಕೇನೋ ಇವಾಗಿನ ಸ್ವಲ್ಪ ಹೊತ್ತು. ಆ್ಯಂಡ್ ಗೈಸ್ ಅಲ್ಲಿ ಆಪೋಸಿಟಲ್ಲಿರೋ 2 ಕಲ್ಲು ನೋಡಿ ಎಷ್ಟು ದೊಡ್ಡದು ಬಂದೆ. ಆಪೋಸಿಟ್ಟು ನವಿಲ್ ಕೂಗ್ತಾ ಇದೆ ಗೈಸ್. ಹೌದು ಎಲ್ಲ. ಆ್ಯಂಡ್ ಈ ಕಲ್ಲು ಬಂದ್ಬಿಟ್ಟು ಇದಕ್ಕೆ 2 ಸ್ಟೋರಿ ಹೇಳ್ತಾರೆ ಗೈಸ್. 2 ಸ್ಟೋರಿ ಇದೆ. ಅಣ್ಣ ತಮ್ಮ ಅಂತ ಅಂತಾರೆ. ಅಣ್ಣ ತಮ್ಮ ಇಲ್ಲಿ ತಿಮ್ಮಪ್ಪ ದೇವ್ರಿದೆಯಲ್ಲ ಇಲ್ಲಿ ಟೆಂಪಲ್ಲು. ಸೊ ಅದು ಧ್ಯಾನ ಮಾಡ್ತಾ ಮಾಡ್ತಾ ಇಲ್ಲೇ ಅದು ಕಲ್ಲಾಗಿರೋದು ಅವರಿಬ್ರು ಅಂತ ಅಂತಾರೆ. ಇನ್ನೊಂದೇನು ಸ್ಟೋರಿ ಅಂತ ಅಂದರೆ, ಇಬ್ಬರು ಪ್ರೇಮಿಗಳು ಅಂದರೆ ಇಬ್ಬರು ಲವ್ವರ್ಸ್ದು ಅವರಿಗೆ ಮೀಟ್ ಆಗ್ತಿದ್ದ ಜಾಗ. ಸೊ ಆ ಥರದ್ದೇನೋ ಅಂತಾರೆ, ಅವರು ಕಲ್ಲಾಗಿರೋದು ಅಂತ ನಿಮಗೆ ಏನಾದರೂ ಬೇರೆ ಸ್ಟೋರಿ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. 2 ಸ್ಟೋರಿ ಗೊತ್ತಾ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈ ಕಲ್ಲು ಮಧ್ಯದಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಏನಾದರೂ ವಿಶ್ ಮಾಡಿಕೊಂಡ್ರೆ ಅದು ಈಡೇರುತ್ತಂತೆ. ಹೌದಾ? ಹಾಂ, ನಾನು ಕೇಳಿರೋದಷ್ಟೇ. ಬಟ್ ಅಲ್ಲಿ ಹೋಗ್ಬೋದಾ? ಅಲ್ಲಿಗೆ ಹೋಗಿದ್ದಾರೆ ನಡ್ಕೊಂಡು. ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ನಾನು ಗೂಗಲ್ ರಿವ್ಯೂ ನೋಡಿದೆ ಗೈಸ್, ಅಲ್ಲಿ ಹೋಗಿರೋ ಥರ ಇತ್ತು. ಬಟ್ ಎಲ್ಲಿಂದ ಹೋಗಬೇಕು ಏನೋ, ಮತ್ತೆ ಅಲ್ಲಿ ಹತ್ತಕ್ಕೆ ಜಾಗ ಇದೆಯೋ ದಾರಿ ಇದೆಯೋ ಎಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲೇ ಕುತ್ಕೊಂಡು ಏನಾದ್ರು ವಿಶ್ ಮಾಡೋದಿದ್ರೆ ವಿಶ್ ಮಾಡ್ಕೊಬೋದು. ಮಾಡ್ಕೊಂಡ್ರೆ ವಿಶ್? ನಾನು ಇನ್ನೂ ಮಾಡ್ಕೊಂಡಿಲ್ಲ. ಅಲ್ಲ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ವಿಶ್ ಮಾಡ್ಕೊಂಡ್ರೆ. ನೋಡಿ, ನೀವು ಕೂತ್ಕೊಂಡಿದ್ದೀರಾ ಅಂತ ಅನ್ಕೊಂಡು. ಸರಿ ಸರಿ, ಓಕೆ, ವಿಶ್ ಮಾಡ್ಕೊಳ್ಳಿ. ನಾನು ಏನಾದರೂ ವಿಶ್ ಮಾಡ್ಕೊಂಡು ಹೋಗ್ತೀನಿ ನೋಡೋಣ. ನೀವೇನಾದ್ರು ವಿಶ್ ಮಾಡ್ಕೊಡ್ರಿ. ನಮ್ದೆಲ್ಲ ದೊಡ್ಡ ವಿಷಯ ಎಲ್ಲ ಮಾಡ್ಕೋಬೇಡ್ರಿ, ಯಾವ್ದಾದ್ರು ಒಂದು ಮಾಡ್ಕೊಳ್ರಿ. ಹೌದಾ? ಅವಾಗ ಗೊತ್ತಾಗುತ್ತಲ್ಲ, ಓ ಇದು ಇಲ್ಲೇನೆ ಮಾಡ್ಕೊಂಡಿದ್ದು. ಕರೆಕ್ಟ್ ಅಲ್ವಾ? ಬಂದು ವಿಶ್ ಮಾಡ್ಕೊಬೋದಲ್ಲ. ಹಂಗಂದ್ರೆ ಪಾಸಿಬಲ್ ಆಗಿರೋ ಅಂತದ್ ಮಾಡ್ಬೇಕಾ ಇಲ್ಲ ಇಂಪಾಸಿಬಲ್ ಆಗಿರೋ ಅಂತದ್ ಮಾಡೋಣ? ಏನ್ ಬೇಕು ಅದು. ಸರಿ ಗಾಯ್ಸ್, ಈ ಸರಿ ಟ್ರೈ ಮಾಡೋಣ. ನಾನು ಎಲ್ಲೂ ಮಾಡಿಲ್ದಿರೋ ಒಂದೇ ಒಂದು ವಿಶ್ನ ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ, ನೀನು ರೆಡಿನಾ? ನಾನು ಆಗಲೇ ವಿಶ್ ಮಾಡ್ತೀನಿ. ಹೌದಾ? ನಾನು ಇವಾಗ ಯೋಚನೆ ಮಾಡಬೇಕು ಗೈಸ್, ನನಗೆ ವಿಶ್ ಮಾಡೋದೇ ಗೊತ್ತಾಗಲ್ಲ ಕರೆಕ್ಟ್ ಏನು ಬೇಕು ಅಂತಾನೆ. ಎಸ್ ಗೈಸ್, ನನ್ನ ವಿಶ್ ಆಯಿತು. ಲೆಟ್ಸ್ ಚೆಕ್. ನಾನು ಚಪ್ಪಾಗಿ ಬಿಡ್ತಾ ಇದ್ದೀನಿ. ಹಾಂ, ಎಸ್ ಗೈಸ್, ನಂದು ಅಷ್ಟೇ ವಿಶ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಬಂದಮೇಲೆ ಚಪ್ಪಲಿ ಬಿಚ್ಚಿ ಕುತ್ಕೊಳ್ಳೋಣ ಅಂತ ಅನ್ಕೊತೀನಿ, ಬಟ್ ಮರ್ತೋಗ್ತೀನಿ. ನಂದು ವಿಶ್ ಆಗಿದೆ ಗೈಸ್. ಈ ವಿಶ್ನ ನಾನು ಎಲ್ಲೂ ಮಾಡಲ್ಲ, ಇದು ಬಿಟ್ಟರೆ, ಈ ಜಾಗ ಬಿಟ್ಟರೆ. ಆ್ಯಂಡ್ ಇದು ಹೆಂಗೆ ಅಂದರೆ, ನಾವು ಜೈಂಟ್ ಥರ ಫೀಲ್ ಆಗ್ತಾ ಇದ್ದೀನಿ. ಅವೆಲ್ಲ ಚಿಕ್ಕದಾಗೈತೆ, ನಾವು ಸ್ವಲ್ಪ ಜೈಂಟ್ ಆ ಥರ. ಹೌದು, ಬಟ್ ಇವಾಗ ಇಲ್ಲಿಂದ ಕಾಣಿಸ್ತೈತೆ. ಅದರ ಮರ ಅಂತ ಫೀಲ್ ಆಗಲ್ಲ, ಗಿಡಗಳು. ಈ ಮೂವಿಲೆಲ್ಲ ನೋಡ್ತೀವಲ್ಲ, ಅಮೆಝಾನ್ ಕಾಡು, ಅವೆಲ್ಲ ತೋಟ ಅನ್ಸುತ್ತೆ. ಯಾರ್ದು? ಅದು ಅಡಿಕೆ, ತೆಂಗಿನ ಮರ. ತೋಟ ತೆಂಗಿನ ಮರಗಳು ಅಲ್ಲಿ ಸ್ವಲ್ಪ ಅಷ್ಟೇ ಇರೋದು. ಹೇಳು, ಇಲ್ಲಿಂದ ಇಷ್ಟು ಅಲ್ಲಿ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಐತೆ, ಅಲ್ಲಿ ಸ್ವಲ್ಪ ಐತೆ, ಅಷ್ಟೈತೆ. ಬಿಟ್ಟು ಅಲ್ಲೆಲ್ಲ ಫುಲ್ಲು ಇದೆ, ಮಸ್ತಾಗಿದೆ ಗಾಯ್ಸ್. ಅಲ್ಲಿ ನೋಡಿ, ಅದೊಂದೇ ಒಂದು ಮೋಡ. ಅಲ್ಲಿ ನಾನು ಪಕ್ಕ ಮಳೆ ಬರುತ್ತೆ ಇಲ್ಲಿ ನಾನು ಥರ ಫೀಲ್ ಇತ್ತು ನನಗೆ. ಎಲ್ಲಿ ನಿಂತ್ಕೊಳ್ಳೋದು, ಮಳೆ ಬಂದ್ರೆ ಅಲ್ಲಿ ನೋಡಿ ಅಲ್ಲಿ ಹಿಂದ್ಗಡೆ ಗೂಡು, ಆ ಗೂಡಲ್ಲಿ ಹೋಗಿ ಏನು ಮಾಡೋದಪ್ಪ, ಏನು ಕತೆ ಹಿಂಗಾದ್ರೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಬಂದೆ. ಸನ್ಸೆಟ್ ಬೇರೆ ಕಾಣಿಸಲ್ವಲ್ಲ ಅಂತ ಇವಾಗ ನೋಡಿ. ನನ್ನ ಕಣ್ಣು ಚುಸ್ತಾನೆ. ಆಮೇಲೆ ಇನ್ನೊಂದು ಗೆಸ್ಟ್ ನೀವು ಕೇಳಿಸ್ಕೊಂಡಾಗ ಅಂಕಲ್ ಹೇಳ್ದಂಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಇದೆ ಇವತ್ತು.
ತಗೋ. ಅದು ಸನ್ ಸ್ಲ್ಯಾಪ್ ಅದು ಇವಾಗ ಕಿಸ್ಸಲ್ಲ. ಇಲ್ಲ ರೀ, ಸನ್ಸೆಟ್ ಮಧ್ಯಾಹ್ನದಲ್ಲಿ ಸನ್ ಸ್ಲ್ಯಾಪ್. ಇಲ್ಲ ನನ್ನ ಕಣ್ಣೆಲ್ಲ ತುಸ್ತೈತೆ. ಶೇಡ್ಸ್ ತಗೊಂಡ್ಬರ್ಬೇಕಪ್ಪ. ತಗೊಂಬಂದಿದ್ದೀನಿ ರೀ. ಹೌದಾ? ನಾನು ಆ್ಯಕ್ಚುಲಿ ಈಗ ಇನ್ನು ನಮ್ಮ ಕ್ಯಾಮ್ರಾಗೆ ND ಫಿಲ್ಟರ್ಸ್ ಹಾಕಿಲ್ಲ. ಇದು ರಾ ಇಮೇಜ್ ಇನ್ನು ND ಫಿಲ್ಟರ್ ಹಾಕಿಲ್ಲ, ಸೊ ಅದು ಸಪೋರ್ಟ್ ಆಗಿ ವಿಡಿಯೋ ಮಾಡ್ತೀನಿ ಅಲ್ವಾ. ನಾನು ನೋಡಿದೆ ಒಂದು ಕಡೆ ನಿಲ್ಸ್ಬಿಟ್ಟಲ್ಲಿ ಚೆನ್ನಾಗಿ ಬಂದಿತ್ತು ಒಂಥರ. ನಮಗೂ ನಾನು ಬಿಡ್ತಾ ಇದ್ದಾಗ ಇವಳಿಗಿಂತ ಜಾಸ್ತಿನೇ ಕೂದಲು ಹೊಟ್ಟೆವ್ರಿ. ನಾನು ಜಾಸ್ತಿ ಬಿಟ್ಬಿಡ್ತೀನಿ ಅಂತ ಅದಕ್ಕೇನೆ ಕಟ್ ಮಾಡಿಸ್ಬಿಟ್ಲು. ನೋಡ್ದ ನವಿಲ್ ಕೂಗ್ತಾನೆ ನಿಜ ಅಂತ ಅರ್ಥ. ಏನಂದರೆ ನಮ್ಮ ಮೇಡಮ್ ಅವ್ರಿಗೆ ಪರ್ಸ್ನಲ್ ಫೋಟೋಗ್ರಾಫರ್ ಬೇರೆ ಒಬ್ಬರವ್ರೆ. ಅಪಾಯಿಂಟ್ ಮಾಡ್ಕೋತೀಯಾ? ಅಪಾಯಿಂಟ್ ಮಾಡ್ಕೋತೀಯಾ? ಅಲ್ಲ, ಮದುವೆ ಆಗಿರೋದೇ ಅದಕ್ಕೆ. ನಾನೇ ಅಂತ ಹೇಳ್ತಾರೆ ಅದು ಗೈಸ್. ಓ ಸಾರಿ, ನಾನು ಫೋಟೋ ಹಿಡಿತಾ ಇದ್ದೀನಿ. ಚೆನ್ನಾಗಿ ಬರಬೇಕು. 2 ಬಂಡೆ ಮದ್ದಲ್ಲಿ ಕುಣಿಸಿದ್ದೀನಿ. ತುಂಬ ಮೇಲೆ ಆಯ್ತು. ನಾನು ಮಾಡಲಿ ತಲೆ ಏನು ಮಾಡಲ್ಲ ಗೈಸಿನ, ಒಳ್ಳೆ ದೇವು ಥರ ನಿಂತ್ಬಿಡ್ತಾನೆ. ಏನು ಮಾಡಲಿ? ರಿಯಾಕ್ಟ್ ಮಾಡು ನೀನು. ನೀನು ಕರೆಕ್ಟಾಗಿ ಬಂದಿಲ್ಲ. ಹಿಂಗೆ ಬರೋ ಥರ ನೀನು ಹತ್ತಿರದಲ್ಲಿ ಬರಬೇಕು. ನೀನು ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಹಂಗಾ? ಓಕೆ, ಟ್ರಯಲ್ ಆ್ಯಂಡ್ ಎರರ್. ಆ್ಯಂಡ್ ಐ ಥಿಂಕ್ ಕರೆಕ್ಟಾಗಿ ಬಂತೇನೋ. ಬಂದಿಲ್ಲ ಅಂದರೆ ಇನ್ನೊಂದ್ಸರಿ ಮಾಡೋಣ. ಈ ವ್ಯೂ ನೀವು ನೋಡ್ಬೋದು ಆ್ಯಂಡ್ ಟೈಮ್ ಕೂಡ ನೋಡ್ಬೋದು. 6:22, 6:30 ಎಂದು ಅಂಕಲ್ ಆಗಲೇ ವಿಜಿಲ್ ಹೊಡ್ಕೊ ಓಡಾಡ್ತಾರೆ. ಯಾಕೋ ಕೇಳಿಸ್ತೈತೆ ವಿಜಿಲು. ಸೊ ನಾವಿನ್ನ ಬರೀ ಫೋಟೋದಲ್ಲೇ ಟೈಮ್ ಆಗೋದು ಗೈಸ್. ಕೇಕ್ ತಿನ್ನಬೇಕು. ನಾನು ಬರ್ಡೇ ಕೇಕ್ ಅಂದ್ಕೊಳ್ಳಿ. ಅದು ಇಲ್ಲ, ಮನೇಲಿ ಒಂದು ಐತೆ, ನನಗೆ ತುಂಬ ಇಷ್ಟ. ಸೊ ಬರ್ಡೇ ಅಂದರೆ ಗೈಸ್ ಹೆಂಗೆ ಅಂದರೆ, ನನಗೆ ಬರ್ಡೇ ಎಕ್ಸೈಟ್ಮೆಂಟ್ ಇಲ್ಲ. ಕೇಕ್ ತಿನ್ಬೋದಲ್ಲ, ಇಲ್ಲಾರೆ ಮೇಡಮ್ ಅವ್ರು ತಿನ್ನೋಕ್ಕೆ ಬಿಡಲ್ಲ. ಕ್ಯಾಲರಿ ಡೆಫಿಷಿಯೇಟು ಗೈಸ್. ನೋಡೋಣ. ಹ್ಯಾಪಿ ಬರ್ಡೇ ಟು ಯು. ಸೇಮ್ ಟೇಸ್ಟ್ ಇದೆಯಾ? ಟೇಸ್ಟ್ ನೀವು ಹೇಳಬೇಕು. ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಟು ಮೀ. ಪಿಕ್ನಿಕ್ ಚೆನ್ನಾಗಿದೆ. ಆ್ಯಂಡ್ ಗೈಸ್, ಏನೋ ಒಂಥರ ಗಲೀಜೆಲ್ಲ ಮಾಡಿಲ್ಲ ನಾವು. ನೋಡಿ, ನಾವೇನು ಗಲೀಜು ಮಾಡಿಲ್ಲ. ಕೇಕ್ ತಿಂತಾ ಇದ್ದೀವಿ. ಕೇಕ್ ಬಾಕ್ಸ್ ಎತ್ಕೊಂಡು ಹೋಗ್ತೀವಿ ಮನೆಗೆ. ನಾನು ಚಿಪ್ಸ್ ಎಲ್ಲ ತಿಂದೆ ಅಲ್ಲ ಗೈಸ್. ಟೈಮ್ ಸಾಲಿಲ್ಲ. ಬಟ್ ಈ ಟೈಮಲ್ಲಿ ಬಂದ್ರೆ ಯಾವಾಗಲೂ ಬೇಗ ಬರಬೇಕು. ಇಲ್ಲ, ಈ ಟೈಮ್ ಬಂದ್ರೆ ಇಲ್ಲ ಅಂದರೆ ಅವಾಗಿಂದ ನೋಡಿ ನಾವು ಬಂದಾಗ ಬಿಸಿಲು. ಇವಾಗ ಒಂದು 5 ನಿಮಿಷ ತಿನ್ಕೊಂಡು ಬಿಸಿಲಲ್ಲಿ ಕ್ರೀಮು ನೀವು ಹೆಂಗೆ ತಿನ್ನಲ್ಲ. ನೀವು ತಿನ್ಬಿಡ್ರಿ ಕೆಳಗಡೆ. ನಮ್ಮ ಮೇಡಮ್ ಅವ್ರಿಗೆ ಕ್ರೀಮ್ ಇಷ್ಟ ಅಲ್ಲ, ನನಗೆ ಕ್ರೀಮ್ ಇಷ್ಟ. ಹಂಗನ್ಬಿಟ್ಟು ಅದು ಕ್ರೀಮು ಜಾಸ್ತಿ ಆದರೆ ಮಕ್ಕೊಡಿಯುತ್ತೆ. ಅರೆ, ಇಲ್ಲಿ ಕ್ರೀಮ್ ಇಷ್ಟು ಚೆನ್ನಾಗಿರುತ್ತೆ. ಇವ್ರು ಚೆನ್ನಾಗಿರುತ್ತೆ ಗೈಸ್. ಚೆನ್ನಾಗಿದೆ, ಸೇಮ್ ಟೇಸ್ಟೇ ಇದೆ ಅಂತ ಹೇಳ್ತವ್ರೆ. ಕ್ವಿಕ್ಕಾಗಿ ಒಂದೆರಡು ಟೊಮೆಟೊ ಫ್ಲೇವರ್ ರಪ್ಪ ಅಂತ ಕಕ್ರಿ ತಿಂದಿಯಾ. ಸೊ ಹಿಂದೇನು ಎಲ್ಲ ಒಯ್ತವ್ರೆ ನಡ್ಕೊಂಡು. ನಾವು ಹೋಗೋದೆ. ಹಾಗೆ ನಮಗೊಂದೆರಡು. ಚಲೋ. ಏನು ಹೊಡಿಬಾರ್ದು. ತಂದು ತಿಂತಾರೆ ಹೋಯ್ತಾರೆ ಅಷ್ಟೇ. ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡೆ ರಿಟರ್ನ್ ಹೋಗಬೇಕು. ನಾವೇ ಲಾಸ್ಟ್ ಅನ್ಸುತ್ತಲ್ಲ. ನಾವೇ ಲಾಸ್ಟ್ ಗೈಸ್ ಹೋಗ್ತಾ ಇರೋದು. ಇಲ್ಲ ಇನ್ನೂ ಅಲ್ಲಿಬ್ಬರು ಕೂತವ್ರೆ. ಸೊ ನಾವು ಹಂಗೆಲ್ಲ ಮಾಡಲ್ಲ. ಪದೇ ಹೇಳಿಸ್ಕೊಂಬಾರ್ದು ಯಾರ ಹತ್ರ.
ಅಲ್ವಾ? ಹೌದು. ಮತ್ತೆ ಪಾಪ ಅಲ್ಲಿಂದ ಹತ್ತು ಬರಬೇಕು, ನಾವು ಬಂದ್ವಾ, ನಾವು ಹೋದ್ವಾ. ಆ್ಯಂಡ್ ವ್ಯೂ ನೋಡ್ಬೋದು, ಮಸ್ತಾಗೆ ಇದೆ. ಚೆನ್ನಾಗಿದೆಲ್ಲ. ಹೀಗಿದೆ ಗೈಸ್ ಸನ್ಸೆಟ್ಟು. ಸೊ ಈ ಕಡೆ ಏನಿಲ್ಲ ಜಾಸ್ತಿ ವ್ಯೂ ಇರೋದೆ ಈ ಕಡೆ. ನೋಡ್ರಿ ಇದೇನೋ ಕಪ್ಪೆ ಇದೆಯಾ ಅದ್ರ ಒಳಗಡೆ? ಅಲ್ಲ, ಗ್ರಾಸ್ ಏನೋ ಐತೆ, ಓಡಾಡ್ತೈತಿ. ವಾವ್, ಚೆನ್ನಾಗಿದೆ ಅಲ್ಲ ಈ ವ್ಯೂ ಅಂತಾರ. ಗೈಸ್ ಅದೊಂದು ಸ್ವಲ್ಪ ರೈನ್ಬೋ ಕಾಣಿಸ್ತದೆ, ಬಟ್ ಅದೊಂದು ಸ್ವಲ್ಪ ರೈನ್ಬೋ ಕಾಣಿಸ್ತೈತೆ. ಇದ್ರಲ್ಲಿ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ನೀವು ನೋಡಬೇಕು ಅಂದರೆ ಎಕ್ಸಾಕ್ಟಾಗಿ ಈ ಸ್ಪಾಟಲ್ಲಿ ರೈನ್ಬೋ ಇದೆ ಇಲ್ಲಿ. ಒಳ್ಳೆ ವ್ಯೂ ನಮಗಂತೂ. ಆ್ಯಂಡ್ ಇದು ಒಂಥರ ಚೆನ್ನಾಗಿದೆ ವ್ಯೂ. ಈ ಥರ ಕೂತ್ಕೊಬೋದು ಇಲ್ಲಿ ಪೀಸಾಗಿ. ಅಲ್ಲಿಂದ ಎದ್ದು ಬಂದ್ವಿ, ನೋಡೋಣ. ಇನ್ನೂ ಇವಾಗ ಬಂದಿದ್ದಾರೆ ಸ್ವಲ್ಪ ಜನ. ಅಂಕಲ್ ಸ್ವಲ್ಪ ಟೈಮ್ ಕೊಡ್ಬೋದು ಅಂತ ನಾವು ಇಲ್ಲಿ. ಈ ಕಡೆ ವಾಸ್ತು ಬಾವುಟ ಬೇರೆ ಇದೆ, ಆಂಜನೇಯ. ಆ್ಯಂಡ್ ಈ ಕಡೆ ನಾವು ಕೂತಿದ್ದೀವಿ. ಒಳ್ಳೆ ವ್ಯೂ, ಚಂದ್ರ ಎಲ್ಲ ನೋಡಿದ್ರೆ ಗೈಸ್. ಆಗಲೇ ಮೂನ್ ಇದೆ. ರಾಮನಗರ ಅಂದರೆ ಬಂಡೆ. ಅಲ್ಲಿ ನೋಡ್ರಿ ಎಲ್ಲ ಹೆಂಗೆ ಕಾಣಿಸ್ತೈತೆ. ಫುಲ್ ಅಲ್ಲಿಂದನೂ ಅಲ್ಲಿ ನೋಡ್ರಿ, ಅಲ್ಲಿಂದ ಬೆಟ್ಟ 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 ಬೆಟ್ಟ. ಇಲ್ಲಿಲ್ಲ ಈ ಸ್ಟ್ರೆಚ್ಚಲ್ಲಿ ಇಲ್ಲೊಂದು ಬೆಟ್ಟ, ಇಲ್ಲೆಲ್ಲ ಬೆಟ್ಟ 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 ಫುಲ್ ಸ್ಟ್ರೆಚ್ಚು, ಮತ್ತೆ ಬೆಟ್ಟ ಬೆಟ್ಟ ಫುಲ್ ಸ್ಟ್ರೆಚ್ಚು. ಗೊತ್ತಿಲ್ಲ, ಅಲ್ಲೂ ಅಷ್ಟೇ ಗೈಸ್. ಈ ಜಾಗದಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಬಟ್ ನಮ್ಗೆ ದೂರದಲ್ಲಿ ಕಾಣಿಸ್ತೈತೆ ಬೆಟ್ಟ. ಸೊ ಫುಲ್ ಬೆಟ್ಟ ಗೈಸ್, ಫುಲ್ ಸ್ಟ್ರೆಚ್, ಫುಲ್ ನೋಡಿದ್ರು ಬೆಟ್ಟನೇ ನಿಮಗೆ ಪೀಸಾಗಿ. ಗೈಸ್ ಅಲ್ಲಿಂದ ತೊಗೊಂಬಂದಿದ್ದು ಕುರ್ಕುರೆನ ಹೆಂಗಿರೋ ಅಲ್ಲಿ ಜನ ಎಲ್ಲ ಇನ್ನೂ ಕೂತವ್ರೆ. ಅಂಕಲು ಅಷ್ಟೇ, ಇಲ್ಲೇ ಇರ್ತಾರೆ ಅಂಕಲ್ ನಮ್ಮ ಮುಂದೆ. ಅಂಕಲ್ ನಮ್ಮ ಬಗ್ಗೆ ಭಯ ಇಲ್ಲ, ಯಾಕಂದರೆ ನಾವು ಬಂದ್ಬಿಟ್ಟಿದ್ದೀವಿ. ನೋಡಿದ್ರು ನಾವು ಹೇಳಿದ್ರು, ಅಂದ್ಕೊಂಡ್ರು ಎಷ್ಟು ಒಳ್ಳೆ ಜನ ಏನಪ್ಪ. 4 ಜನದಲ್ಲಿ ನಾವಿಬ್ಬರೇ ಎದ್ದು ಸೀದಾ ಬಂದಿರೋದು ಇಲ್ಲಿಗೆ. ಎಲ್ಲ ಸ್ವಲ್ಪ ಮುಂದೆ ಬಂದು ಮತ್ತೆ ಅಲ್ಲೇ ಕೂತ್ಕೊಂಡ್ರು. ಕೆಲವೊಬ್ರು ಎದ್ದೇ ಬಂದಿಲ್ಲ. ತಾನಾಗಲ್ಲ ಕೂತ್ಕೊಂಡು ಕಾಲು ಆಡಿಸ್ಕೊಂಡು ಅದು ಯಾವುದ್ಯಾವುದೋ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದಾವೆ. ಏನದು? ರಾಬಿ. ನಾವು ಇದೇ ರೋಡಲ್ಲೇ ಬಂದ್ವೇನೋ. ಹೌದಾ? ಹಾಗೆ ಅನ್ನಿಸ್ತೈತಪ್ಪ. ಇಲ್ಲ, ಇದು ಬೇರೆ. ಇಲ್ಲಿ ರೋಡ್ ಇಲ್ಲ ಅನ್ನಿಸ್ಕೊಂಡ್ಕೊಂಡಿದ್ದೀನಿ ನಾನು. ಆ ಕಡೆಯಿಂದ ಬಂದ್ವಿ ನಾವು ಅಂತ. ಊರೊಳಗೆ ಬಂದ್ವಲ್ಲ. ಏನಾರು ನೆನ್ಪಿಟ್ಕೋ ರೋಡಲ್ಲಿ ಟ್ಯಾಂಕು, ಅಲ್ಲಿ ಟ್ಯಾಂಕ್ ಆಯ್ತಲ್ಲ, ಅದೇ ಮೇ ಬಿ ನಾವು ಹಿಂಗೆ ಬಂದು ಹಿಂಗೆ ಹೋಗಿರ್ಬೋದೇನೋ ಆ ಕಡೆಯಿಂದ, ಗೊತ್ತಿಲ್ಲ. ಮೊದಲೇ ಗೈಸ್ ನಾವು ಲೊಕೇಶನ್ ಹಾಕೊಂಡು ಓಡಾಡೋರು. 3 ಸಲ ಬಂದಿದ್ರು. ನಮಗೆ ಮದುವೆ ಬಿಡಿನಲ್ಲ ಇಲ್ದಿ ಅಂತ ಕೇಳ್ತಾಳೆ ಪ್ರಶ್ನೆಗಳು. ಏನಕ್ಕೂ ಬಂದು ಒಂದೊಂದು ಒಂದೊಂದು ರೂಟಲ್ಲೇ ಬಂದಿರೋದಲ್ಲ. 3 ಸಲ 3 ರೂಟು. ಅಂದರೆ ಬರೋ ಮೇನ್ ರೂಟು ಅದೇನೆ. ಇವತ್ತು ನೋಡಿ ಅದು ಒಂಥರ ವಿಲೇಜ್ ರೋಡ್ ಒಳಗಡೆಯಿಂದ ಬಂದ್ವಲ್ಲ, ಅದು ಹೊಸ ರೋಡು ನೋಡಿ. ಇವಾಗ ಕಾಣಿಸ್ಬೋದೆ ನಿಮಗೆ ಅಲ್ಲಿ ರೈನ್ಬೋ. ಅಂಕಲ್ಲೇ ಹೋದ್ರು ಗೈಸ್. ಹೌದಾ? ಆಮೇಲೆ ಅಂಕಲ್ ಗೇಟ್ಗೆ ತಗೊಂಡು ಹೋಗ್ಬಿಟ್ರೆ. ಯಾವುದೋ ವೀಡಿಯೋ ನೋಡಿದ್ದು ಹಿಂಗೆ ಗೇಟ್ ಹಾಕೊಂಡು ಹೋಗ್ಬಿಟ್ಟಿದ್ರು ಒಂದ್ಸಲಿ ಅಂತ ಯಾರೋ ವೀಡಿಯೋ ಮಾಡಿ ಹಾಕಿದ್ರು ಗೈಸ್. ನಾವು ಕ್ಯಾಮ್ರಾನ ಮಾಮೂಲಿ ಹೆಲ್ಮೆಟ್ ಮೌಂಟ್ ಮಾಡ್ಕೊತೀವಿ. 20% ಅಷ್ಟೇ ನಮ್ಮದು ಚಾರ್ಜ್ ಇರೋದು. ಆ್ಯಂಡ್ ಇವತ್ತು ನಾವು ಫುಲ್ ನೋಡಿ ಒಂದು ತಿಮ್ಮಪ್ಪನ ಬೆಟ್ಟಕ್ಕೆ ಬಂದರೆ ಒಂದೇ ಬ್ಯಾಟ್ರಿಲಿ ಕವರ್ ಮಾಡ್ಬೋದು. ಆ್ಯಂಡ್ ನಾವು ತುಂಬ ರೆಕಾರ್ಡ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಲಾಂಗ್ ಇದೆ ವೀಡಿಯೋ. ಸೊ ಅಲ್ಲಿಗೆ 1 ಅವರ್ ಇದೆಯೇನೋ ಇರ್ಬೋದು 1 ಅವರ್ ಇರ್ಬೋದು. ಏನು ಮಾಡೋದು, ಏನು ಕತೆ ಗೊತ್ತಿಲ್ಲ, ನೋಡೋಣ ಏನಾದ್ರು ಮಾಡೋಣ. ಸೊ ಅಲ್ಲಿ ಸೆಟ್ ಮಾಡಿಕೊಂಡು ಹೋಯ್ತಾ ದಾರಿಯಲ್ಲಿ ಸಿಗ್ತೀನಿ. ತಿಮ್ಮಪ್ಪನ ಬೆಟ್ಟಕ್ಕೆ ಬರೋರು ಜಾಸ್ತಿ ದಿವಸ ಬರ್ತಾರೆ ನಮಗೆ ಐಡಿಯಾ ಇಲ್ಲ. ಬಟ್ ನೋಡಿ ಇಲ್ಲಿ ದೇವಸ್ಥಾನ ಇದೆ. ಆ್ಯಂಡ್ ಒಂದು ಕಲ್ಯಾಣಿ ಕೂಡ ಇದೆ ಪೀಸಾಗಿ. ದೇವಸ್ಥಾನ ಕ್ಲೋಸ್ ಆಗಿದೆ. ಇಲ್ಲಿಂದನೇ ಮುಕ್ಕೊಂಡು ಹೋಗೋಣ ಅಂತ.
ಆ್ಯಂಡ್ ಇವಾಗ ನಮ್ಮ ಜರ್ನಿ ಇಲ್ಲಿಂದ ಮನೆ ಕಡೆಗೆ. ನೋಡ್ರಿ ನಮ್ಮ ಮೇಡಮ್ ಅವ್ರು ರೆಡಿ ಆಗಿಬಿಟ್ಟವ್ರಿ. ಯಾಕೆ ಕೊಡು ಬಂದೆ? ನನ್ನ ಮೈಕ್ ಆನಲ್ಲಿ ಇದೆಯಾ? ಹಾಂ ಆನಲ್ಲೈತೆ, ಲೈಟ್ ಬರ್ತೈತೆ. ಫೋನ್ ಇದೆಯಾ, ಪರ್ಸ್ ಇದೆ, ಎಲ್ಲ ಇದೆ. ಬಂದ ತಕ್ಷಣ ಸೊ ಜನ ಎಲ್ಲ ಇವಾಗ ಇಳಿತಾ ಇದ್ದಾರೆ. ಹಾಂ ಅಷ್ಟೇ ಫೈನಲ್. ಇದಕ್ಕೂ ಮುಂಚೆ ಇದಕ್ಕೂ ಜಾಸ್ತಿ ಯಾರು ಇರಲ್ಲ. ಹಾಂ ಸೊ ಬಿಡಲ್ಲ ಕೂಡ. ಅಂಕಲ್ ಹೇಳ್ದಂಗೆ ನೋಡ್ರಿ 6:45, 6:43 ಟೈಮ್ ಇವಾಗ. ಆ್ಯಂಡ್ ಜನ ಎಲ್ಲ ಇಳಿತಾ ಇದ್ದಾರೆ. ನಾವು ಹೊರಟಿದ್ದೀವಿ ಇಲ್ಲಿಂದ. ಚೆನ್ನಾಗಿತ್ತು ಗಾಯ್ಸ್ ಇವತ್ತಿನ ಡೇ. ನೀವು ವಿಸಿಟ್ ಮಾಡಿ ನೋಡಿ. ಇವಾಗ ಹೋಗ್ತಾ ಇದ್ದು ಎಷ್ಟು ತಣ್ಣಗಿರುತ್ತೆ ಗೊತ್ತಾ. ಇಲ್ಲಿ ಆ್ಯಕ್ಚುಲಿ ಅಂಕಲ್ ಕಾಯ್ತಾ ಇರಬೇಕಿತ್ತು. ಹೌದಾ, ಗೇಟ್ ಹತ್ರ ಇರ್ತಾರೆ ನನಗನ್ಸೋ ಪ್ರಕಾರ. ಹಾಂ, ಅಲ್ಲಿ ಫ್ರಂಟ್ ಹತ್ರ ಇರ್ತಾರೆ. ಸೊ ನಾವೇ ಇಲ್ಲಿಂದ ಸೆಕೆಂಡ್ ಎಕ್ಸಿಟ್ ಆಗ್ತಾ ಇರೋದು. ಇದು ನಮಗಿಂತ ಮುಂಚೆ ಒಬ್ಬರು ಹೋದರು. ಸೊ ನಾವು ಸೆಕೆಂಡು. ಅಂಕಲ್ ಥ್ಯಾಂಕ್ ಯು. ಅರ್ಧ ಹಾಕ್ಬಿಟ್ಟವ್ರು ಗೇಟ್. ಅರ್ಧ ಹಾಕೋರು ನೋಡಿ ಗೇಟ್. ಆ್ಯಂಡ್ ಗಾಯ್ಸ್ ಇಲ್ಲಿ ಬಂದಾಗ ಪ್ಲೀಸ್ ರೆಸ್ಪೆಕ್ಟ್ ದರ್ ಟೈಮಿಂಗ್ಸ್. ಆ್ಯಕ್ಚುಲಿ ನಾನು ಏನಕ್ಕೆ ಥ್ಯಾಂಕ್ ಯು ಹೇಳಿದ್ದು ಅಂದರೆ ನಮಗೊಂದೇ ಒಂದು 10-15 ನಿಮಿಷ ಜಾಸ್ತಿ, 10 ನಿಮಿಷ ಎಕ್ಸ್ಟ್ರಾನೇ ಕೊಟ್ರಲ್ಲ ಟೈಮು. ಸೊ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಬಂದೆ ಅಷ್ಟೇ. ಹಾಂ ಒಂಥರ ತಣ್ಣಗಿಲ್ವಾಪಿ ಗಾಳಿ. ಮಳೆ ಬಂದಿರುತ್ತಲ್ಲ ಎಲ್ಲ ಕಡೆ, ತಣ್ಣಗೈತೆ. ಅದರಲ್ಲೂ ಫುಲ್ ಮರ. ಹಾಂ. ಸೊ ಇವಾಗ ಸ್ವಲ್ಪ ಕತ್ಲಾಗಿದೆ. ಸೊ ಅದಕ್ಕೇ ರೆಕಾರ್ಡ್ ಮಾಡೋಣ ಅಂತ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಸೂಪರ್ ನೈಟ್ ಮೋಡ್ ಇಲ್ದಿರ ಹೇಗೆ ಕಾಣಿಸುತ್ತೆ ಅನ್ನೋದೊಂದು ಐಡಿಯಾ ಗೊತ್ತಾಗುತ್ತಲ್ಲ. ಅಲ್ಲೆಲ್ಲ ಎಷ್ಟು ಪೀಸಾಗಿತ್ತು. ಇಲ್ಲಿ ಬಂದ ತಕ್ಷಣ ಮತ್ತು ಅದೇ ರೂಟೀನ್, ಅದೇ ಟ್ರಾಫಿಕ್, ಅದೇ ಗಾಡಿ. ಏನೂ ಮಾಡೋಕ್ಕಾಗಲ್ಲ ಗೈಸ್. ಎಷ್ಟೇ ದೂರ ಹೋದರೂ, ದೇಶ ಬಿಟ್ಟು ದೇಶ ಹೋದರೂ ನಮ್ಮ ದೇಶಕ್ಕೆ ವಾಪಸ್ ಬರಲೇಬೇಕು. ಯಾರು ಮನೆಗೆ ಹೋದರೂ ಸ್ವಲ್ಪ ದಿನ ಆದಮೇಲೆ ನಮ್ಮದು ಅಂತ ಒಂದು ಮನೆ ಇದೆ ಅಂದಮೇಲೆ ನಾವು ಆ ಮನೆಗೆ ಬರಲೇಬೇಕು. ಏನಂತೀರಾ? ನಿಜ ಅಲ್ವಾ? ಟ್ರಾಫಿಕ್ ಗೈಸ್. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋರು. ನಾವು ಚಿಕ್ಕ ಮುಗಿಸಿ ಹೋಗ್ತಾ ಇರೋರು. ಆ್ಯಂಡ್ ಗೈಸ್ ಫೈನಲಿ ನಾವು ಇನ್ನೊಂದು 5-10 ಮಿನಿಟ್ಸಲ್ಲಿ ಮನೆ ರೀಚ್ ಆಗಿಬಿಡ್ತೀವಿ. ಸೊ ಐ ಹೋಪ್ ನಮ್ಮ ಫಸ್ಟ್ ಮೋಟೋ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಯಾಕಂದರೆ ಇದು ನಮ್ಮದು ಫಸ್ಟ್ ಮೋಟೋ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಎಲ್ಲ ಮಾಡೋದು ಮರಿಬೇಡಿ ಗೈಸ್. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟು ನೋಡೋಣ ಎಲ್ಲಿ ಹೋಗೋದು ಏನು ಅಂತ ನೋಡ್ಕೊಂಬಿಟ್ಟು ನೆಕ್ಸ್ಟು ಮತ್ತೆ ಒಂದು ಮೋಟೋ ವ್ಲಾಗ್ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಓಕೆನಾ? ಥ್ಯಾಂಕ್ ಯು ಗಾಯ್ಸ್. ಆ್ಯಂಡ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಈ ವಿಡಿಯೋನ. ಬಾಯ್ ಬಾಯ್.